ನೀವು ನೋಡ್ತಾ ಇರೋ ಈ ವ್ಯಕ್ತಿ ಹೆಸರು ಇಗೋರ್ ಡಯಟ್ಲೋವ್ ಅಂತ. ಇವನು ಒಂದು ಯೂನಿವರ್ಸಿಟಿನಲ್ಲಿ ರೇಡಿಯೋ ಇಂಜಿನಿಯರಿಂಗ್ ಓದ್ತಿರ್ತಾನೆ. ಅವನು ಓದ್ತಾ ಇರೋ ಯೂನಿವರ್ಸಿಟಿ ಯೂರಲ್ ರೀಜನ್ ಅಲ್ಲಿ ಇರುತ್ತೆ. ಹೀಗೆ ಒಂದಿನ ಆ ಯೂನಿವರ್ಸಿಟಿ ಇವನಿಗೆ ಒಂದು ಕೆಲಸವನ್ನ ಕೊಡುತ್ತೆ. ನೋಡಪ್ಪ, ನೀವ್ ಹೇಗೋ ಎಕ್ಸ್ಪೀರಿಯನ್ಸ್ಡ್ ಮೌಂಟೇನರ್ ಅಲ್ವಾ, ಅದಕ್ಕೆ ನಿಂತರನೇ ಎಕ್ಸ್ಪೀರಿಯನ್ಸ್ ಇರೋ ಮತ್ತಿಷ್ಟು ಜನರನ್ನ ಸೇರಿಸ್ಕೊಂಡು ಒಟಲ್ಟಲ್ ಅನ್ನೋ ಪರ್ವತವನ್ನ ಹತ್ ಬನ್ನಿ ಅಂತ. ಸರಿ ಆಯ್ತು, ನಾನ್ ಮಾಡ್ತೀನಿ ಅಂತ ಅವನನ್ನು ಇನ್ಕ್ಲೂಡ್ ಮಾಡ್ಕೊಂಡು ಸುಮಾರು 9 ಜನರನ್ನ ರೆಡಿ ಮಾಡ್ತಾನೆ. ಅವರು ಕೂಡ ಅವ್ನ ಫ್ರೆಂಡ್ಸು ಹಾಗೆ ಯೂನಿವರ್ಸಿಟಿನ ಸ್ಟೂಡೆಂಟ್ಸ್ ಗಳೇ ಆಗಿರ್ತಾರೆ. ಅವ್ರು ಹೊರಡೋದಕ್ಕಿಂತ ಮೊದಲು ಆ ಯೂನಿವರ್ಸಿಟಿ, ನೀವು ಪರ್ವತವನ್ನ ಹತ್ತಾದ್ಮೇಲೆ ನನ್ಗೊಂದು ಟೆಲಿಗ್ರಾಮ್ ಕಳಿಸು ಸಾಕು ಅಂತ. ಸರಿ ಆಯ್ತು ಅಂತ ಡಯಟ್ಲೋವ್ ಕೂಡ ಒಪ್ಕೊಂಡು ಆ 9 ಜನ ಅಲ್ಲಿಂದ ಹೊರಡ್ತಾರೆ. ಆದ್ರೆ ಹೋದವರು ಟೆಲಿಗ್ರಾಮು ಕಳಿಸ್ಲಿಲ್ಲ, ಹಾಗೆ ಅವ್ರು ವಾಪಸ್ ಬರ್ಲೂ ಇಲ್ಲ. ಆಗ ಅಲ್ಲಿ ನಡೆದ ಭಯಾನಕ ಘಟನೆನೆ ಡಯಟ್ಲೋವ್ ಪಾಸ್ ಇನ್ಸಿಡೆಂಟ್. ಆ 9 ಜನರ ಮನೆಯವರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ತಮ್ಮ ಮನೆ ಮಕ್ಕಳು ಹೋದವ್ರು ವಾಪಸ್ ಬರ್ಲೇ ಇಲ್ಲ ಅಂತ ಅಂದ್ರೆ ಯಾರಿಗಾದ್ರೂ ಭಯ ಆಗೇ ಆಗುತ್ತಲ್ವಾ. ಹೀಗೆ ಅವರು ಕೂಡ ಯೂನಿವರ್ಸಿಟಿಗೆ ಹಾಗೆ ಪೊಲೀಸರಿಗೆ ಪ್ರೆಷರ್ ಕೊಡ್ತಾ ಹೋಗ್ತಾರೆ. ಹಾಗೆ ಆ ಯೂನಿವರ್ಸಿಟಿಗೂ ಕೂಡ ಒಂದು ಭಯ ಕಾಡ್ತಾ ಹೋಗುತ್ತೆ. ಫೆಬ್ರವರಿ 12ನೇ ತಾರೀಕು ಟೆಲಿಗ್ರಾಮ್ ಕಳಿಸ್ತೀನಿ ಅಂತ ಹೇಳಿದವರು 19ನೇ ತಾರೀಕಾದ್ರೂ ಕಳಿಸ್ಲಿಲ್ಲ ಅಂತ ಕೊನೆಗೆ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದಾಗ ಪೊಲೀಸರ ಜೊತೆಗೆ ಕೆಲವೊಂದಿಷ್ಟು ಜನರ ಗುಂಪು ಆ 9 ಜನರನ್ನ ಹುಡ್ಕೊಂಡು ಬರೋದಕ್ಕೆ ಹೋಗುತ್ತೆ. ಹೀಗೆ ಅಷ್ಟು ಜನ ಆ 9 ಜನರನ್ನ ಹುಡುಕ್ತಾ ಯೂರಲ್ ಪರ್ವತಗಳ ಹತ್ರ ಬರ್ತಾರೆ. ಹೀಗೆ ಡೆಡ್ ಮೌಂಟೇನ್ ಅನ್ನೋ ಒಂದು ಪರ್ವತದ ಹತ್ರ ಅವರ ಒಂದು ಟೆಂಟ್ ಕಾಣುತ್ತೆ. ಸರಿ, ಅದೇನು ನೋಡೋಣ ಅಂತ ಪೊಲೀಸರು ಆ ಟೆಂಟ್ ಹತ್ರ ಹೋಗ್ತಾರೆ. ನೋಡಿದ್ರೆ ಆ ಟೆಂಟ್ ಹಾಳಾಗಿರುತ್ತೆ, ಹಾಗೆ ಸೈಡ್ ನಿಂದ ಹರಿದು ಹೋಗಿರುತ್ತೆ. ಹಾಗೇನೆ ಆ ಟೆಂಟ್ ಹತ್ರ ಆ 9 ಜನರ ಶೂಸ್, ಸಾಕ್ಸ್, ಇನ್ನೇನ್ ತಿನ್ಬೇಕು ಅಂತ ರೆಡಿಯಾಗಿದ್ದ ಅವರ ಊಟ ಎಲ್ಲ ಹಾಗೆ ಇರುತ್ತೆ. ಟೆಂಟ್ ನ ಮುಂದೆ ಕೆಲವೊಂದಿಷ್ಟು ಜನರ ಹೆಜ್ಜೆ ಗುರುತು ಕಾಣುತ್ತೆ. ಹಾಗೆ ಆ ಹೆಜ್ಜೆ ಗುರುತನ್ನ ನೋಡಿದ್ರೆ ಅವರು ಶೂಸ್ ಹಾಕ್ದೇನೆ ಬರಿಗಾಲಲ್ಲಿ ನಡೆದಿರೋದು ಅಂತ ಗೊತ್ತಾಗ್ತಿತ್ತು. ಹೀಗೆ ಟೆಂಟ್ ನ ಸ್ವಲ್ಪ ಮುಂದೆ ಒಂದು ಮರ ಕಾಣ್ತಿರುತ್ತೆ. ಹಾಗೆ ಮರದ ಕೆಳಗೆ 2 ಡೆಡ್ ಬಾಡೀಸ್ ಗಳು ಕೂಡ ಸಿಗುತ್ತೆ. ಆ ಒಂದು ಡೆಡ್ ಬಾಡಿಗೆ ಕೈನೇ ಇರಲ್ಲ. ಆ 2 ಡೆಡ್ ಬಾಡಿಗಳು ಒಳ ಉಡುಪುಗಳಲ್ಲಿ ಮಾತ್ರ ಇರ್ತವೆ. ಹಾಗೆ ಮತ್ತೊಂದು ಡೆಡ್ ಬಾಡಿಯ ಕೈಕಾಲು ಸುಟ್ಟು ಹೋಗಿರುತ್ತೆ. ಹಾಗೆ 2 ಡೆಡ್ ಬಾಡಿಗಳ ಪಕ್ಕದಲ್ಲಿ ಬೆಂಕಿಯ ಅವಶೇಷಗಳು ಕಾಣುತ್ತೆ. ಹಾಗೇನೆ ಒಂದು ಡೆಡ್ ಬಾಡಿ ಅದೇ ಬೆಂಕಿಗೆ ಸುಟ್ಟು ಹೋಗಿರುತ್ತೆ. ಅದೇ ಮರದ ಮೇಲೆ ಬಟ್ಟೆಯ ಚೂರು ಹಾಗೆ ಚರ್ಮದ ಚೂರುಗಳು ಕೂಡ ಸಿಗ್ತವೆ. ಇದರಿಂದ ಪೊಲೀಸರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಯಾರೋ ಮರನ ಹತ್ತಿ ಬೆಂಕಿಯನ್ನ ಹಚ್ಚೋದಿಕ್ಕೆ ಒಣಗಿದ ಕೊಂಬೆಗಳನ್ನ ಕಿತ್ತಿದ್ದಾರೆ ಅಂತ. ಹೀಗೆ ಆ ಜಾಗವನ್ನ ಮತ್ತಷ್ಟು ಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಆ ಟೆಂಟ್ ನ ಮುಂದೆನೆ ಮತ್ತೆ 3 ಡೆಡ್ ಬಾಡೀಸ್ ಗಳು ಸಿಗುತ್ತೆ. ಆ ಡೆಡ್ ಬಾಡೀಸ್ ನ ಡೈರೆಕ್ಷನ್ ಟೆಂಟ್ ನ ಕಡೆ ಇರುತ್ತೆ. ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗಿದ್ದು ಆ ಟೆಂಟ್ ಅನ್ನ ಒಳಗಿನಿಂದ ಹರಿದಿದ್ದಾರೆ ಅಂತ. ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ರಿಗೂ ತಲೆ ಕೆಟ್ಟೋಗುತ್ತೆ. ಕೈ ಇಲ್ದೇನೆ ಬಟ್ಟೆ ಇಲ್ದೇನೆ ಕೆಟ್ಟದಾಗಿ ಸತ್ ಬಿದ್ದಿದಂತ 2 ಡೆಡ್ ಬಾಡೀಸ್, ಹಾಗೆ ಟೆಂಟ್ ನ ಕಡೆ ಮುಖ ಮಾಡಿರೋ ಮತ್ತೆ 3 ಡೆಡ್ ಬಾಡೀಸ್. ಸರಿ ಆಯ್ತು, 9 ಜನರಲ್ಲಿ ಮತ್ತೆ 4 ಜನ ಎಲ್ಲೋದ್ರು ಅಂತ ನೀವು ಕೇಳ್ಬೋದು. ಅದೇ 4 ಜನರನ್ನ ಸಾಕಷ್ಟು ವಾರಗಳ ಕಾಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಈಗ ಮಾಡ್ತಿರ್ಬೇಕಾದ್ರೆ ಹಿಮದಿಂದ ಮಾಡಿರೋ ಒಂದು ಗುಹೆ ಕಾಣುತ್ತೆ. ಗುಹೆಯ ಒಳಗೆ ಕೆಲವೊಂದಿಷ್ಟು ಮರದ ಕೊಂಬೆಗಳು, ಕೆಲವೊಂದಿಷ್ಟು ಬಟ್ಟೆಗಳು ಕೂಡ ಸಿಗುತ್ತೆ. ಈ ಬಟ್ಟೆಗಳನ್ನ ನೋಡ್ತಿದ್ರೆ ಈ ಹಿಂದೆ ಮರದ ಹತ್ರ ಬಟ್ಟೆಗಳಿಲ್ದೇನೆ ಬಿದ್ದಿರೋ ಆ ಡೆಡ್ ಬಾಡೀಸ್ ಗಳದು ಅಂತ ಗೊತ್ತಾಗುತ್ತೆ. ಆ ಹಿಮದ ಗುಹೆಯಿಂದ ಸ್ವಲ್ಪ ದೂರ ಆ 4 ಡೆಡ್ ಬಾಡೀಸ್ ಗಳು ಬಿದ್ದಿರುತ್ತೆ. ಆ 4 ಡೆಡ್ ಬಾಡೀಸ್ ನ ಮತ್ತೆ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಆ 4 ಜನರಲ್ಲಿ ಒಬ್ಬ ಮಹಿಳೆಯ ತಲೆಬುರುಡೆ ಒಡೆದೋಗಿತ್ತು. ಹಾಗೇನೆ ಮತ್ತಿಬ್ಬರು ಅವರ ಪಕ್ಕೆಲುಬುಗಳು ಮುರಿದೋಗಿರೋದ್ರಿಂದ ಸತ್ತಿರ್ತಾರೆ. ಅದಲ್ಲದೆ ಅವರಿಗೆ ಸಿಕ್ಕ ಬಟ್ಟೆಯಲ್ಲಿ ರೇಡಿಯೇಷನ್ಸ್ ಗಳು ಕೂಡ ಪತ್ತೆ ಆಗುತ್ತೆ. ಪೊಲೀಸರಿಗೆ ಮತ್ತೆ ತಲೆ ಕೆಟ್ಟು ಹೋಗುತ್ತೆ. ಕೊನೆಗೂ ಸಾಲ್ವ್ ಆಗದೆ ಇರುವಂತ ಕೇಸ್ ಮಾರ್ಚ್ ತಿಂಗಳಲ್ಲಿ ಕ್ಲೋಸ್ ಆಗೋಗುತ್ತೆ. ಆದ್ರೆ ಈ 9 ಜನ ಇಷ್ಟು ಕೆಟ್ಟದಾಗಿ ಸಾಯೋದಕ್ಕೆ ಕಾರಣ ಏನು ಅಂತ 60 ವರ್ಷ ಆದ್ರೂ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಈ 60 ವರ್ಷದಲ್ಲಿ ಇವ್ರ ಸಾವಿಗೆ ಕಾರಣ ಏನು ಅಂತ ಎಲ್ರು ಒಂದೊಂದು ಥಿಯರಿನ ಕೊಡೋದಕ್ಕೆ ಶುರು ಮಾಡ್ತಾರೆ. ಕೆಲವರು ಹೇಳ್ತಾರೆ ಇವರನ್ನ ಎತ್ತಿ ಬಂದು ಸಾಯಿಸ್ತು ಅಂತ. ಯಾಕಂದ್ರೆ ಈ 9 ಜನರು ಒಂದು ಕ್ಯಾಮ್ರಾವನ್ನ ತಗೊಂಡೋಗಿರ್ತಾರೆ. ಆ ಕ್ಯಾಮ್ರಾದಲ್ಲಿ ವಿಚಿತ್ರವಾದ ಒಂದು ಜೀವಿ ಆ ಫೋಟೋದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಇದರಿಂದಾನೇ ಎಲ್ರು ಹೇಳ್ತಾರೆ ಯತಿ ಅನ್ನೋ ಒಂದು ಜೀವಿ ಅವರನ್ನ ಸಾಯಿಸ್ತು ಅಂತ. ಹಾಗೇನೆ ಮತ್ತೆ ಕೆಲವರು ಹೇಳ್ತಾರೆ ಈ 9 ಜನ ರಷ್ಯಾದ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ ಗೆ ಬಲಿಯಾದ್ರು ಅಂತ. ಇನ್ನು ಕೆಲವರು ಹೇಳ್ತಾರೆ ಅಮೆರಿಕದ CIA ಈ 9 ಜನರನ್ನ ಕೊಂದಾಕ್ತು ಅಂತ. ಆದ್ರೆ ಈ ಮಿಸ್ಟ್ರಿ 2019ರಲ್ಲಿ ಈ ಕೇಸ್ ಮತ್ತೆ ರೀಓಪನ್ ಆದಾಗ ಗೊತ್ತಾಗುತ್ತೆ. ನಿಮ್ಗೆ ಆ 9 ಜನರ ಡೆಡ್ ಬಾಡಿ ಹೇಗ್ ಸಿಕ್ತು ಅನ್ನೋ ಇಮೇಜ್ ಬಂದಿದೆ ಅಂತ ಅನ್ಕೊಂತೀನಿ. ಸರಿ, ಟೈಮ್ ಆಯ್ತು, ಕ್ಲೈಮ್ಯಾಕ್ಸ್ ಬರೋಣ. ಫೆಬ್ರವರಿ 23ನೇ ತಾರೀಕು ತಮ್ಮ ಸ್ಥಳದಿಂದ 9 ಜನನು ಹೊರಟವರು ಈ ಒಟರ್ಟನ್ ಅನ್ನೋ ಪರ್ವತವನ್ನ ಹತ್ಬೇಕಾಗಿರುತ್ತೆ. ಹಾಗೆ ಆ ಪರ್ವತನು ಕೂಡ ತುಂಬಾನೇ ದೂರದಲ್ಲಿ ಇರುತ್ತೆ. ಸಂಜೆ ಬೇರೆ ಆಗ್ತಾ ಇರುತ್ತೆ. ಸರಿ, ಇವತ್ತಿಲ್ಲೇ ಉಳ್ಕೊಂಡು ನಾಳೆ ಪ್ರಯಾಣ ಶುರು ಮಾಡೋಣ ಅಂತ ಟೆಂಟ್ ಅನ್ನ ಹಾಕೋದಿಕ್ಕೆ ಜಾಗ ಹುಡುಕ್ತಿರ್ತಾರೆ. ಆದ್ರೆ ಅವ್ರು ಮಾಡಿದಂತ ತಪ್ಪೇನ್ ಗೊತ್ತಾ, ಪರ್ವತದ ಇಳಿಜಾರ್ನಲ್ಲಿ ಹಿಮವನ್ನ ಅಗ್ದು ಹೀಗೆ ಟೆಂಟ್ ಅನ್ನ ನಿರ್ಮಿಸಿ ಅದ್ರೊಳಗೆ ಇರ್ಬೇಕಾದ್ರೆ ಟೈಮ್ ಆಗ್ತಾ ಟೆಂಪರೇಚರ್ ಕೂಡ ಇಳಿತಾ ಇರುತ್ತೆ. ಹೀಗೆ ಟೆಂಟ್ ನ ಸೈಡ್ ನಲ್ಲಿ ಹಿಮ ಶೇಖರಣೆ ಆಗೋದಿಕ್ಕೆ ಶುರು ಆಗುತ್ತೆ. ಶೇಖರಣೆ ಆದ ನಂತರ ಅದೇ ಹಿಮದ ಚಪ್ಪಡಿಗಳು ಅದೇ ಟೆಂಟ್ ನ ಮೇಲೆ ಬೀಳುತ್ತೆ. ಅದು ಕಮ್ಮಿ ಅಂತೂ ಇರೋದಿಲ್ಲ. ಇದರಿಂದ ಟೆಂಟ್ ನ ಒಳಗಿದ್ದವ್ರಿಗೆ ತುಂಬಾನೇ ಭಯ ಆಗುತ್ತೆ.
ಹಾಗೇನೆ ನಿಮಗೆ ಗೊತ್ತಿರ್ಲಿ, ಅಲ್ಲಿ ಬೀಸಿದಂತ ಗಾಳಿ 108 km/h ಆಗಿರುತ್ತೆ. ಅವ್ರಿಗೆ ಗೊತ್ತಾಯ್ತು ನಾವಿನ್ನೂ ಇದೇ ಟೆಂಟ್ ಅಲ್ಲಿ ಇದ್ರೆ ಪರ್ವತದ ಮೇಲಿದ್ದ ಎಲ್ಲ ಹಿಮ ತಮ್ಮೇಲೆ ಬೀಳುತ್ತೆ ಅಂತ. ಅದಕ್ಕೇನೆ ಟೆಂಟ್ ನ ತಮ್ಮಲ್ಲಿದ್ದ ಚಾಕೋನಿಂದ ಹರ್ಕೊಂಡು ಹೊರಗೆ ಓಡ್ ಬರ್ತಾರೆ. ಹಾಗೆ ಅವ್ರು ಓಡ್ ಬರೋ ಟೈಮ್ ನಲ್ಲಿ ಅವ್ರು ಯಾವುದೇ ಪ್ರಾಪರ್ ಬಟ್ಟೆನ ಹಾಕಿರಲ್ಲ, ಹಾಗೆ ಶೂಸ್ನು ಕೂಡ ಹಾಕಿರಲ್ಲ. ನೀವು ನಂಬಲ್ಲ, ಅಲ್ಲಿ ಟೆಂಪರೇಚರ್ -30 ದಾಟಿರುತ್ತೆ. ಗಾಬರಿಯಿಂದ ಅವ್ರು ಟೆಂಟ್ ಇಂದ ತುಂಬಾನೇ ದೂರ ಬಂದಿರ್ತಾರೆ. ಹಾಗೆ ಅವರು ಮರದ ಕೆಳಗೆ ಬೆಂಕಿಯನ್ನ ಕಾಯಿಸ್ಕೋತಾರೆ. ಆದ್ರೆ ಅಲ್ಲಿ ಟೆಂಪರೇಚರ್ ಸಾಯೋ ರೀತಿ ಆಗಿರುತ್ತೆ. ಆ 9 ಜನರಲ್ಲಿ ಇಬ್ರು ಟೆಂಪರೇಚರ್ಗೆ ಫ್ರೀಸ್ ಆಗಿ ಸತ್ತೋಗ್ತಾರೆ. ಇನ್ಯಾರು ಉಳಿದಿದ್ರು ಸತ್ತಿರೋರ ಬಟ್ಟೆಯನ್ನ ತಗೊಂಡು ಅವ್ರು ಹಾಕೋತಾರೆ. ಹಾಗೇನೆ 9 ಜನರ ಗುಂಪಲ್ಲಿ ಇಬ್ರು ಸತ್ತೋಗಿರ್ತಾರೆ. ಹಾಗೆ ಉಳಿದ 7 ಜನರಲ್ಲಿ 4 ಜನ ಹಾಗೆ 3 ಜನ ಅಂತ ಡಿವೈಡ್ ಆಗ್ತಾರೆ. ಅದರಲ್ಲಿ 3 ಜನ ವಾಪಸ್ಸು ತಮ್ಮ ಟೆಂಟಿಗೆ ಹೋಗಿ ಬೇಕಾದ ವಸ್ತು ತಗೊಂಡ್ಬರೋಣ ಅಂತ ಹೊಡ್ತಾರೆ. ಆದ್ರೆ ಅವ್ರು ಹೋಗ್ತಿರ್ಬೇಕಾದ್ರೆ ಆ 3 ಜನನು ಫ್ರೀಸ್ ಆಗಿ ಅಲ್ಲೇ ಸತ್ತೋಗ್ತಾರೆ. ಇನ್ನು ಉಳಿದಿದ್ದು 4 ಜನ ಅವರು ಹೇಗಾದ್ರೂ ಮಾಡಿ ಬದುಕ್ಬೇಕಂತ ಹೀಗೆ ಮುಂದೆ ಬಂದು ಹಿಮವನ್ನ ತೋಡಿ ಹಿಮದಲ್ಲೇ ಒಂದು ಗುಹೆಯನ್ನ ಮಾಡ್ಕೊಂತಾರೆ. ಆದ್ರೆ ದುರಾದೃಷ್ಟ ಏನ್ ಗೊತ್ತಾ, ಅವ್ರು ತೋಡ್ದಂತ ಗುಹೆ ನೀರಿನ ಮೇಲಿರುತ್ತೆ. ನೀರಿನ ಮೇಲಿನ ಭಾಗ ಮಾತ್ರ ಟೆಂಪರವರಿ ಆಗಿ ಫ್ರೀಸ್ ಆಗಿರುತ್ತೆ. ಅವ್ರಿಗೆ ಗೊತ್ತಿಲ್ದೇನೆ ಅದ್ರ ಮೇಲೆ ಅವ್ರ ಗುಹೆನ ತೋಡಿ ನದಿಯ ಮೇಲಿದ್ದ ಟೆಂಪರವರಿ ಐಸ್ ಕೂಡ ಒಡೆದು ಅವ್ರು ಕೆಳಗ್ ಬೀಳ್ತಾರೆ. ಈ ಬಿದ್ದಿದ್ದ ಫೋರ್ಸ್ಗೆ ಅವ್ರ ಮೇಲೂ ಕೂಡ ಹಿಮದ ಚಪ್ಪಡಿಗಳು ಬಿದ್ದು ಅವರು ಇಂಜುರಿ ಆಗಿ ಫ್ರೀಸ್ ಆಗಿ ಸತ್ತೋಗ್ತಾರೆ. ಕೊನೆಗೂ ಇಷ್ಟು ಜನ ಕ್ರೂರವಾಗಿ ಹವಾಮಾನದ ಕ್ರೌರ್ಯಕ್ಕೆ ಸತ್ತು ಹೋಗ್ತಾರೆ. ಸರಿ, ಇದು ಇವತ್ತಿನ ವಿಷಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.